ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ಗೆ ಪೊಲೀಸರಿಂದ ಮತ್ತೆ ಶಾಕ್. ಡಾಗ್ ಸತೀಶ್ ಸ್ನೇಹಿತ ಗಿರೀಶ್ ಕುಮಾರ್ಗೆ ಬೆದರಿಕೆ ಹಾಕಿದ ಕೇಸ್ಗೆ ಸಂಬಂಧಪಟ್ಟಂತೆ ಕೆಆರ್ಪುರಂ ಪೊಲೀಸರಿಂದ ರಜತ್ಗೆ ನೋಟಿಸ್ ಇಶ್ಯೂ ಆಗಿದೆ. ಸೋಮವಾರ ಖುದ್ದು ಇನ್ಸ್ಪೆಕ್ಟರ್ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಡಲಾಗಿದೆ. ಕಳೆದ 15 ದಿನದ ಹಿಂದೆ ಈ ಡಾಗ್ ಸತೀಶ್ಗೆ ಬೆದರಿಕೆ ಹಾಕಿದ್ದ ಆರೋಪದ ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆ ಕ್ಲಿಪ್ ತುಂಬಾ ವೈರಲ್ ಆಗಿತ್ತು. ಆಡಿಯೋ ಮತ್ತು ಮೆಸೇಜ್ ಸ್ಕ್ರೀನ್ ಶಾಟ್ಗಳು, ಕೆಲ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಈ ಡಾಗ್ ಸತೀಶ್ ಫ್ರೆಂಡ್ ಗಿರೀಶ್ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಬನ್ರಿ ಅಟೆಂಡ್ ಆಗ್ರಿ ಅದೇನು ಅಂತ ಇನ್ಸ್ಪೆಕ್ಟ್ರು ಈಗ ಖುದ್ದಾಗಿ ನನ್ನ ಎದುರಿಗೆ ವಿಚಾರಣೆಗೆ ಹಾಜರಾಗಿ ಅಂತ ರಜತ್ಗೆ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಇವ್ರಿಗೆ ಯಾಕೋ ಬಿಟ್ಟು ಬಿಡದೆ ಈ ಬೇತಾಳದ ರೀತಿಯಲ್ಲಿ ಇಂತಹ ಘಟನೆಗಳು ಮೈಗತ್ಕೊಳ್ತಾ ಇದ್ದಾವಪ್ಪ. ಬಿಗ್ ಬಾಸ್ ಸೀಸನ್ ಮುಗಿಸ್ಕೊಂಡು ಹೊರಗೆ ಬಂದಿದ್ದು ಇಂಥ ಫೋಟೋ ಶೂಟ್ ಆಗಿರ್ಬೋದು, ಅವರ ವರ್ತನೆ ಆಗಿರ್ಬೋದು, ಅವ್ರು ಬೇರೆಯವ್ರ ಜೊತೆಗೆ ಮಾತನಾಡುವ ರೀತಿ ಆಗಿರ್ಬೋದು, ಇವೆಲ್ಲವೂ ಕೂಡ ಎಲ್ಲ ಅವರಿಗೆ ಒಂದು ರೀತಿ ಮೇಲಕ್ಕೆತ್ತಕ್ಕೆ ಬಿಡ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಡಿಯೋ ವೈರಲ್ ಆಗಿತ್ತು. ಆ ಬೆನ್ನಲ್ಲೇ ಆಲ್ರೆಡಿ ಇದು ಪೊಲೀಸ್ ಸ್ಟೇಷನ್ ತನಕ ಹೋಗಿತ್ತು. ಇದು ಒಂದು 15-20 ದಿನದ ಹಿಂದಿನ ಕೇಸ್ ಇದು. ಮಾತಾಡ್ದೆ ಅವ್ರು ತೆಗಿಯಲ್ಲಂತೆ ಸರ್. ಅಂತ ಇಲ್ಲ ಅಂತ ಸರ್. ಆಯ್ತು, ಒಂದ್ ಕೆಲಸ ಮಾಡಿ, ಇವಾಗ ನನ್ಗೆ ದಯವಿಟ್ಟು ಅದೊಂದು ನಿಮ್ಮ ಹತ್ರ ಬರ್ತೀನಿ, ಮನೆ ತೋರಿಸ್ಕೊಡಿ ಸರ್ ದಯವಿಟ್ಟು. ನನಗ್ ಮನೆ ಇಲ್ಲ, ಐಡಿಯಾ ಇಲ್ಲ ಸರ್. ನಂಬರ್ ಬೇಕಾದ್ರೆ ಇದೆ. ನಾನು ಇವತ್ತವರೆಗೂ ಅವ್ರ ಮನೆಗೆ ಹೋಗಿಲ್ಲ. ಕಾನ್ಫರೆನ್ಸ್ ತೊಗೊಳ್ಳಿ ಸರ್. ಕಾನ್ಫರೆನ್ಸ್ ತೊಗೊಳ್ಳಿ ಸರ್. ಇಲ್ಲ, ಅವೆಲ್ಲ ಮಾಡಿದ್ರೆ ನನ್ಗೆ ಇದಾಗತ್ತೆ. ನನಗೆ ನಿಮ್ಮ ಮೇಲೆ ಗೌರವ ಇದೆ. ಏನ್ ಇದಾಗತ್ತೆ ಸರ್? ಸರ್ ಏನ್ ಇದಾಗತ್ತೆ? ಅಲ್ಲಲ್ಲ, ನಾನು ಹೇಳೋ ಥರ ಹೇಳ್ದೆ ಅವ್ರಿಗೆ. ಅವ್ರು ಆಲ್ರೆಡಿ ಏನೋ ಅವರು ಇಲ್ಲ ಸರ್ ಅಂತ ತೆಗೆಯೋದಿಲ್ಲ. ನಾನು ಹೇಳ್ದೆ ಈ ಥರ ಫೋನ್ ಮಾಡಿದ್ರು, ಅದು ಎಲ್ಲಾನು ಫುಲ್ ಫ್ಯಾನ್ಸ್ ಅಸೋಸಿಯೇಷನ್ ಎಲ್ಲರಿಗೂ ಇದಾಗ್ತಾ ಇದೆ ಅಂತ ಹೇಳ್ದೆ. ಸರ್ ಕತೆ ಬೇಡ ಸರ್, ನನ್ಗ ಕತೆ ಬೇಡ.